ಇದು ಜೀವನದ ಅಂತ್ಯ ಅಲ್ಲ, ಆರಂಭ. ಹಾಯ್, ಎಲ್ರಿಗೂ ನಮಸ್ತೆ. ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಮೊದಲನೇ ಹೆಜ್ಜೆಯಾಗಿ ಕೀಮೋಥೆರಪಿ ಸ್ಟಾರ್ಟ್ ಆಗ್ತಾ ಇದೆ. ಇದು ಜೀವನದ ಅಂತ್ಯ ಅಲ್ಲ, ಆರಂಭ. ಭಯ ಅನ್ನೋದು ಸಾಮಾನ್ಯವಾಗಿರುತ್ತೆ, ಆದ್ರೆ ನಾವು ಮನಸ್ಸಿನ ನಂಬಿಕೆ ಮತ್ತೆ ಧೈರ್ಯನೇ ನಮ್ಗೆ ಮುಖ್ಯ ಆಗುತ್ತೆ. ನಾನು ಈ ದಾರಿನ ಭಯ ಅಂತ ನೋಡ್ತಿಲ್ಲ, ನನ್ಗೆ ಸಿಕ್ಕಿರೋ ಅವಕಾಶ ಅಂತ ಅನ್ಕೊಂಡಿದ್ದೀನಿ. ನಾನು ಇಷ್ಟು ವರ್ಷ ಏನ್ ಮಾಡಿದೀನೋ ಅದು ಪ್ರತಿದಿನ ಏನೋ ಒಂದು ಜೀವನದಲ್ಲಿ ಹೋರಾಟನೆ ಮಾಡ್ಕೊಂಡ್ಬಂದಿದ್ದೀನಿ. ಒಂದು ದಿವಸನೂ ಕೂಡ ನಾನು ಯಾವುದೇ ರೀತಿ ನನ್ನ ಬಗ್ಗೆ ಕೇರ್ ತಗೊಳ್ಳೋದಾಗ್ಲಿ, ನನ್ನ ಆರೋಗ್ಯದ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಈಗ ನನಗೊಂದು ಒಳ್ಳೆ ಅವಕಾಶ, ನನ್ನ ಆರೋಗ್ಯ ನನ್ನನ್ನು ನೋಡ್ಕೊಳ್ಳೋಕ್ಕೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಒಂದು ಹೋರಾಟದಲ್ಲಿ ನನಗೆ ಸಪೋರ್ಟ್ ಮಾಡಿ ನನಗೆ ಮನೋಸ್ಥೈರ್ಯನ ಹೆಚ್ಚಿಸ್ತಾ ಇರೋದು ನಿಮ್ಗೆಲ್ರಿಗೂ ಕೂಡ ತುಂಬ 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 ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಯಾವುದೇ ರೀತಿ ನಮಗೆ ಕಷ್ಟ ಬರಲಿ, ನೋವು ಬರಲಿ, ಏನನ್ನು ಕೂಡ ನಗ್ನಗ್ತಾನೆ ನಾವು ಸ್ವೀಕರಿಸಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 5 ಅವರ್ಸಿಂದ ನನಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಕೀಮೋಗಿಂತ ಮುಂಚೆ ಕೊಡಬೇಕಾಗಿರೋಂಥ ಮೆಡಿಸಿನ್ಸು ಕೂಡ ನನಗೆ ಇದರಲ್ಲೇ ಕೊಟ್ಟಿದ್ದಾರೆ. ನನಗೇನು ಸುಸ್ತಾಗಲಿ ಏನೂ ಆಗ್ತಾ ಇಲ್ಲ, ಆರಾಮಾಗಿದ್ದೀನಿ ನಾನು. ಆಮೇಲೆ ಏನಾದರೂ ಸೈಡ್ ಎಫೆಕ್ಟ್ ಇರ್ಬೋದು. ಇವಾಗಂತೂ ನನಗೇನು ಫೀಲ್ ಆಗ್ತಾ ಇಲ್ಲ. ಮಾಮೂಲಿ ಡ್ರಿಪ್ಸ್ ಹಾಕ್ಸ್ಕೊಂಡಾಗ ಯಾವ ಥರ ಆಗ್ತಿತ್ತೋ ಹಾಗೇ ಇದೆ ಫೀಲಿಂಗು. ಏನು ಪೈನ್ ಆಗಲಿ ಅಥವಾ ತಲೆ ಸುತ್ತು ಏನೂ ಕೂಡ ಇಲ್ಲ. ಕೆಲವ್ರಿಗೆ ಆಗುತ್ತಂತೆ, ನನಗಂತೂ ಏನೂ ಆಗಿಲ್ಲ. ಧೈರ್ಯವಾಗಿ ಕೀಮೋ ತೊಗೋಬೋದು ಅಂತ ನನಗೂ ಕಾನ್ಫಿಡೆನ್ಸ್ ಬಂದಿದೆ. ಒಂದು 6 ಕೀಮೋ ಅಂದರೆ ಏನು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ತುಂಬ ಭಯ, ಕನ್ಫ್ಯೂಷನ್ ನನಗೆ ಬಹಳ ಇತ್ತು. ಕೀಮೋನ ಡ್ರಿಪ್ಸ್ ಮೂಲಕ ಮೆಡಿಸಿನ್ಸ್ನ ಹಾಕ್ತಾರೆ. ಫಸ್ಟ್ ಕೀಮೋ ಆಗಿರೋದ್ರಿಂದ ತುಂಬ ನಿಧಾನವಾಗಿ ಬೆಳಗ್ಗೆ 11:30 ಶುರುವಾಗಿದ್ದಕ್ಕೆ ರಾತ್ರಿ 10:30ವರೆಗೂ ತುಂಬ ಸ್ಲೋ ಆಗಿ ಕೀಮೋನ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತಾ ಅಂತ ನೋಡಿಕೊಂಡು ಹಾಕಿದ್ರು. ಹಾಗೆಯೇ ಒಂದು ದಿವಸ ಪೂರ್ತಿ ಅಬ್ಸರ್ವೇಷನಲ್ಲಿ ಇಟ್ಕೊಂಡು ಮಾರನೇ ದಿವಸ ಗೆಟ್ ವೆಲ್ ಝೋನ್ ಗ್ರೀಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನಗುಮುಖದಿಂದ ಡಿಸ್ಚಾರ್ಜ್ ಮಾಡಿದ್ರು. ನನಗೆ ಡಾಕ್ಟ್ರು 6 ಕೀಮೋ ತೊಗೋಬೇಕು ಅಂತ ಹೇಳಿದರೆ 6 ಕೀಮೋನು ಹೀಗೆ ಕಂಪ್ಲೀಟ್ ಮಾಡೋ ಧೈರ್ಯ ನನಗೆ ಕೊಡಲಿ ದೇವರು ಅಂತ ನಾನು ಪ್ರಾರ್ಥನೆ ಮಾಡ್ಕೋತಿದ್ದೀನಿ.